ಪ್ರಭೇದ ಗತಿಗಳು ನಾಲ್ಕು ಇಂದ್ರಿಯಗಳು ಐದು ಕಾಯ ಆರು ಯೋಗಗಳು ಐದು ವೇದ ಮೂರು ಕಷಾಯ 25 ಜ್ಞಾನ 8 ಸಂಯಮ 7 ದರ್ಶನ 4 ಲೇಷ 6 ಭವ್ಯ 2 ಸಮ್ಯಕ್ 6 ಸಂಜ್ಞೆ 2 ಆಹಾರ 2 ಪುನಃಸ್ಥಾನ 14 ಜೀವ ಸಮಾಸ 13 19 ಪ್ರಯಾಣಿ 6 ಪ್ರಾಣ 10 ಸಂಜ್ಞಾ 4 ಉಪಯೋಗ 12 ಧ್ಯಾನ 16 ಆಶವ 52 ಜಾತಿ 84 ಲಕ್ಷ 74 ಲಕ್ಷ ಕುಲ 195 ಲಕ್ಷ 199.5 ಹೇಳಿ ನಾ ಹೇಳ್ಕೊಟ್ಟ ಮೇಲೆ 199.5 ಲಕ್ಷ ಕೋಟಿ. ಈಗ ಕೇಳಿ ಸ್ತ್ರೀ ವೇದ ಪುರುಷ ವೇದ ನಪುಂಸ. ಸ್ತ್ರೀ ವೇದ ಅಂದರೆ ಏನರ್ಥ? ವೇದ ಅಂದರೆ ತಿಳಿಯೋದು. ಯಾರು ನಾನು ಹೆಣ್ಣಿದ್ದೀನಿ, ನಾನು ಸ್ತ್ರೀ ಇದ್ದೀನಿ, ನಾನು ಹುಡುಗಿದ್ದೀನಿ ಅಂದರೆ ಅವರಿಗೆ ಒಂದು ವಯಸ್ಸಿನ ನಂತರ 16 ಇವತ್ತಿನ ಕಾಲಕ್ಕಂತೂ 10 ವರ್ಷಕ್ಕೇ ಬಂದುಬಿಡುತ್ತೆ ನಿಮಗೆ. ಯಾಕೆಂದರೆ ಮೊಬೈಲ್ ಭೂತ ಹಿಡ್ಕೊಂಡಿದೆ. ಅದ್ರಲ್ಲಿ ನೋಡಬಾರದು ನೋಡಿ ಎಲ್ಲ ಬುದ್ಧಿನೂ ನಿಮಗೆ ಗೊತ್ತಿಲ್ಲೋದು ಏನಿಲ್ಲ. ಇಡೀ ಪ್ರಪಂಚ ಗೊತ್ತು ನಿಮಗೆ, ನಮಗೆ ಗೊತ್ತಿಲ್ಲದು ನಿಮಗೆ ಗೊತ್ತು. ಆ ಗತಿ ಬಂದಿದೆ ಇವತ್ತು. ಅದರಿಂದ ಯಾರು ಹೆಣ್ಣು ಇರ್ತಾರೆ, ಹೆಂಗಸರು ಇರ್ತಾರೆ, ಹೆಣ್ಣು ಮಕ್ಕಳು ಇರ್ತಾರೆ, ಅವ್ರಿಗೆ ಪುರುಷರ ಜೊತೆ ಸ್ನೇಹ ಮಾಡಬೇಕು ಅಂತ ಭಾವ ಆಗುತ್ತೆ. ಕೇಳಿ, ಯಾರು ಪುರುಷರು ಇರ್ತಾರೆ, ಹುಡುಗರು ಇರ್ತಾರೆ, ಅವ್ರಿಗೆ ಹೆಣ್ಮಕ್ಳ ಜೊತೆ ಸ್ನೇಹ ಮಾಡಬೇಕಂತ ಭಾವ ಆಗುತ್ತೆ. ಆ ಭಾವ ಆಗೋದಕ್ಕೆ ವೇದ ಅಂತ ಹೇಳ್ತಾರೆ. ಅವರನ್ನು ಬಯಸ್ತಾರೆ, ಇವರು ಅವರನ್ನು ಬಯಸ್ತಾರೆ. ಚಿಕ್ಕದ್ರಲ್ಲಿ ಇರಲ್ಲ, ಅದು ಒಂದು ವಯಸ್ಸಿನ ನಂತರ ಬರುತ್ತೆ ಆ ಭಾವನೆ. ಅದಕ್ಕೆ ಆವಾಗ ಯುವಕ ಯುವತಿ ಅಂತ ಹೇಳ್ತಾರೆ. ಆದರೆ ನೀವು ಎಷ್ಟು ಬೇಗ ಯುವಕರಾಗಿದ್ದೀರಾ ಅಂದರೆ ಇಷ್ಟು ಬೇಗ ಯುವಕ ಯುವತಿ ಆಗಬಾರ್ದಿತ್ತ, ಭಾಳ ಲಘು ಆಗಿಬಿಟ್ಟಿದ್ದೀರಾ. ನಪುಂಸಕ ಅಂದ್ರೇನು? ಯಾರು ನಪುಂಸಕ ಇರ್ತಾರೆ ಅವರು ಹೆಣ್ಣು ಅಲ್ಲ ಗಂಡು ಅಲ್ಲ ಅಂತ ಒಂದು ಅವಸ್ಥೆ. ಅವರು ಅತಿಯಾದಂತಹ ಹೆಣ್ಣು ಮತ್ತು ಗಂಡುಗಳ ಜೊತೆಲಿ ಸಹವಾಸವನ್ನು ಮಾಡಿರ್ತಾರೆ ಹಿಂದಿನ ಜನ್ಮದಲ್ಲಿ. ಅವ್ರಿಗೆ ಈ ಜನ್ಮದಲ್ಲೂ ಕೂಡ ಹೆಣ್ಣು ಮಕ್ಕಳ ಜೊತೆಲೂ ಸ್ನೇಹ ಬಯಸ್ತಾರೆ, ಗಂಡು ಮಕ್ಕಳ ಜೊತೆಲೂ ಇಬ್ಬರದ್ದು ಸ್ನೇಹ ಬಯಸ್ತಾರೆ. ಅದು ನಪುಂಸಕ. ಈ ವೇದ ಅನ್ನೋದೇನಿದೆಯಲ್ಲ ಅದು 9ನೇ ಗುಣಸ್ಥಾನದವರೆಗೆ ಮಾತ್ರ ಇರುತ್ತೆ. 9ನೇ ಗುಣಸ್ಥಾನದ ಮುಂದಕ್ಕೆ ವೇದ ಕಷಾಯ ಇರೋದಿಲ್ಲ. ಅವರಿಗೆ ನಾವು ಹೆಣ್ಣು ಅಂತ, ಯಾಕೆಂದ್ರೆ ನಾ ಹೇಳಿದ್ನಲ್ಲ 7ನೇ ಗುಣಸ್ಥಾನ ಅಪ್ರಮತ್ತ ಅಂದರೆ ದೋಷ ಇಲ್ದಲೇ ಇರೋದು. ಅದು ಧ್ಯಾನದಲ್ಲಿ ಆಗುತ್ತೆ. ಅಲ್ಲಿನ ಮುಂದಿನ ಎಲ್ಲ ಗುಣಸ್ಥಾನವೂ 7, 8, 9, 10 ಎಲ್ಲ ಗುಣಸ್ಥಾನ ಧ್ಯಾನದಲ್ಲೇ ಆಗೋದು. ಕಣ್ಣು ಬಿಟ್ಟು ಏನೂ ನೋಡಲ್ಲ. ಒಳಗಡೆ ತಮ್ಮ ಆತ್ಮನಷ್ಟೇ ನೋಡ್ತಾರೆ, ಆತ್ಮನ ಗುಣಗಳ ಚಿಂತನೆ ಅಷ್ಟೇ ಮಾಡ್ತಾರೆ. ಅಲ್ಲಿ ಹೆಣ್ಣು ಗಂಡು ಅನ್ನೋ ಭೇದನೇ ಇರೋದು. ಕೇವಲ ನಾನೊಂದು ಜೀವ ಇದ್ದೀನಿ, ನಾನು ಆತ್ಮ ಇದ್ದೀನಿ ಅಷ್ಟೇ ಭಾವ ಇರುತ್ತೆ. ಅದರಿಂದ ಅಲ್ಲಿ ವೇದಗಳು ಬರೋದಿಲ್ಲ. 9ನೇ ಗುಣಸ್ಥಾನ ಕಳೀತು, ಅಲ್ಲಿಂದ ಮುಂದಕ್ಕೆ 10ನೇ ಗುಣಸ್ಥಾನದಲ್ಲಿ ಬಹಳ ಸ್ವಲ್ಪ ಹೊತ್ತಿರ್ತಾರೆ. 10ನೇ ಗುಣಸ್ಥಾನದಿಂದ 11ನ್ನು ಬಿಟ್ಟು 12ಕ್ಕೆ ಜಂಪ್ ಹಾಕಿರು ಅಂತಂದರೆ 12ನೇ ಗುಣಸ್ಥಾನದಲ್ಲೂ ಬಹಳ ಕಡಿಮೆ ಸಮಯ ಇರ್ತಾರೆ. ಒಂದು 5-10 ನಿಮಿಷ ಇರ್ತಾರೋ ಇಲ್ವೋ ಗೊತ್ತಿಲ್ಲ. ಆಮೇಲೆ 4 ಕರ್ಮ ನಾಶ ಮಾಡಿ ಧ್ಯಾನದಲ್ಲಿ ಅವರು ಅರಿಹಂತರಾಗಿಬಿಡ್ತಾರೆ. ಅರಿಹಂತರಾದ ತಕ್ಷಣ ಮೋಕ್ಷ ಆಗಲ್ಲ. ಅರಿಹಂತರಾದ ಮೇಲೆ 1 ಪೂರ್ವ ಕೋಟಿ ಆಯುಸ್ಸು ಬದುಕಿರ್ತಾನೆ. ಒಂದು ಪೂರ್ವಕ್ಕೆ ಎಷ್ಟು ಅಂತ ಹೇಳಿದ್ದೆ ನೆನಪಿದೆ? 1 ಪೂರ್ವ ಅಂದರೆ 1,84 ಲಕ್ಷ ಇಂಟು 84 ಲಕ್ಷ ಗುಣಿಸ್ಕೊಂಡ್ರೆ ಎಷ್ಟು? ಅದಕ್ಕೆ 1 ಪೂರ್ವ. 84 ಲಕ್ಷ ವರ್ಷನ 84 ಲಕ್ಷ ವರ್ಷಕ್ಕೆ ಗುಣಿಸಿದರೆ 1 ಪೂರ್ವ. ಅಂಥ 1 ಪೂರ್ವ ಕೋಟಿ ಆಯಸ್ವರೆಗೂ ಕೇವಲ ಜ್ಞಾನಿಯಾಗಿ ಉಪದೇಶ ಕೊಡ್ತಾ ಸಮೋಸರಣದಲ್ಲಿ ಇರ್ತಾರೆ. 4 ಕರ್ಮಗಳನ್ನು ನಾಶ ಮಾಡಿದಾಗ ಕೇವಲ ಜ್ಞಾನ ಪ್ರಾಪ್ತಿ ಆಗುತ್ತೆ.
ಕೇವಲ ಜ್ಞಾನ ಪ್ರಾಪ್ತ ಆದಮೇಲೆ ಮಹಾವೀರ ಭಗವಂತರು ಆದಿನಾಥ ತೀರ್ಥಂಕರರು 1015 ದಿನ ಕಡಿಮೆ, 1000 ವರ್ಷ ತಪಸ್ಸಲ್ಲಿ ಹೋಯಿತು, 15 ದಿನ ಆಮೇಲೆ ಮೋಕ್ಷ ಪಡ್ಕೊಳಕ್ಕೆ ಹೋಯ್ತು ಸಂವತ್ಸರನ ಬಿಟ್ಟ ಮೇಲೆ, ತ್ಯಾಗ ಮಾಡಿದ ಮೇಲೆ. ಆ ಮಧ್ಯದಲ್ಲಿ ಕೇವಲ ಜ್ಞಾನ ಆದಮೇಲೆ 1015 ದಿನ ಕಡಿಮೆ 1 ಪೂರ್ವ ಕೋಟಿವರೆಗೆ ಅವರು ವಿಹಾರ ಮಾಡ್ತಾ ಸಂವತ್ಸರದಲ್ಲಿ ಉಪದೇಶ ಮಾಡ್ಕೊಂಡಿದ್ದು. ಅಲ್ಲಿವರೆಗೂ ಊಟ ಆಗಿಲ್ಲ. ಅಲ್ಲಿವರೆಗೂ ಯಾರಿಗೆ ಕೇವಲ ಜ್ಞಾನ ಆಗುತ್ತೆ ಅವರಿಗೆ ಊಟದ ಅವಶ್ಯಕತೆ ಇಲ್ಲ. ಯಾಕೆಂದರೆ ವೇದನೀಯ ಕರ್ಮ ನಾಶ ಆಗಿರುತ್ತಾ. ವೇದನೀಯ ಕರ್ಮ ಕೆಲಸ ಮಾಡಲ್ಲ ಅಲ್ಲಿ. ನಮಗೆಲ್ಲ ವೇದನೀಯ ಕರ್ಮ ಕಾಡ್ತಾ ಇದೆ, ಅದಕ್ಕೆ ನಿದ್ದೆ ಬರುತ್ತೆ, ಅದಕ್ಕೆ ನಮ್ಗೆ ಹಸಿವು ಆಗುತ್ತೆ, ಅದಕ್ಕೆ ನಮ್ಗೆ ಬಾಯಾರಿಕೆ ಆಗುತ್ತೆ ಎಲ್ಲ. ಅವ್ರಿಗೆ ಅವು ಯಾವುದೂ ಆಗೋದಿಲ್ಲ. ಅದರಿಂದ ಅಲ್ಲಿ 9ನೇ ಗುಣಸ್ಥಾನದವರೆಗಷ್ಟೇ ಶ್ರೀವೇದ ಇದೆಲ್ಲ. ಅದು ಅಲ್ಪ ಸಣ್ಣಗಿರುತ್ತೆ. ಅದು ಧ್ಯಾನದಲ್ಲಿ ಶುದ್ಧಿ ಹೇಳಿದ್ನ ಪ್ಯೂರಿಟಿ ಜಾಸ್ತಿ ಆದಂಗೆ ಏನಾಗುತ್ತೆ, ಅವೆಲ್ಲ ಬಿಟ್ಟು ಹೋಗುತ್ತೆ. ರಾಕೆಟ್ ಏನು ಮಾಡುತ್ತೆ, 3 ಡಬ್ಬಿ ಇರುತ್ತೆ ಬ್ಯಾಕಲ್ಲಿ, ಬೆಂಕಿ ಹತ್ಕೊಳುತ್ತಲ್ವ, ಆ 3 ಡಬ್ಬಿ ಸುಟ್ಟು ಹೋದ್ಮೇಲೆ ಅದು ಮೇಲಕ್ಕೆ ಹೋಗುತ್ತಲ್ಲ, ಸ್ಪೇಸಿಗೆ ಹಾರುತ್ತಲ್ಲ ಉಪಗ್ರಹ. ಹಾಗೆ ಆತ್ಮನೂ ಕೂಡ ಧ್ಯಾನಾಗ್ನಿ ಅಂತ ಹೇಳಿದ್ದಾರೆ. ಧ್ಯಾನ ಅನ್ನೋದು ಅಷ್ಟು ಬೆಂಕಿ ಇದ್ದಂಗಿರುತ್ತಂತೆ. ಅದರಲ್ಲಿ ಕರ್ಮಗಳೆಲ್ಲ ಸುಟ್ಟು ಹೋಗುತ್ತೆ. ಆವಾಗ ಕರ್ಮಗಳು ಸುಟ್ಟಂಗೆ ಪ್ಯೂರಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ. ಪ್ಯೂರಿಟಿ ಜಾಸ್ತಿ ಆದಂಗೆ ಆತ್ಮ ಏನಾಗುತ್ತೆ, ಕರ್ಮದಿಂದ ಬಿಡುಗಡೆ ಆಗ್ತಾ ಕರ್ಮಗಳೆಲ್ಲ ನಾಶ ಆದಮೇಲೆ ಮೋಕ್ಷ. ಈಗಿನ ಕಾಲದಾಗ ಮುನಿಗಳಿಗೆ ಎಷ್ಟು ಗುಣಸ್ಥಾನ ಅನ್ಸದ್ರಿ? 6 ಗುಣಸ್ಥಾನ, 6ಕ್ಕಿಂತ ಜಾಸ್ತಿ ಆಗಲ್ಲ ಇವತ್ತಿನ ಕಾಲದಲ್ಲಿ. ಈಗಲೂ ಕೂಡ 6, 7 ಅಂತ ಹೇಳ್ತಾರೆ. 7ನೇ ಗುಣಸ್ಥಾನದಲ್ಲಿ 2 ಇದೆ, ಅಪ್ರಮತ್ತ ಮತ್ತು ಸ್ವಸ್ಥಾನ ಮತ್ತು ಸಾತಿಶಯ ಅಂತ. ನಾನು ಎಷ್ಟು ಹೇಳಿ ಅದು ಬಿಡಿಸಂಗೆ ದೊಡ್ಡದಾಗತ್ತೆ. ನೀವು ಚಿಕ್ಕವರಿದ್ದೀರಾ, ನಿಮ್ಮ ಕೆಪಾಸಿಟಿಗೆ ಜಾಸ್ತಿ ಆಗುತ್ತೆ. ನಾ ಏನು ಮಾಡಲಿ? ನಂಗೆ ಹೇಳ್ಕೊಡ್ಬಾರ್ದು ಅಂತಿಲ್ಲ, ಆದರೆ ಹೇಳ್ಕೊಡೋಕ್ಕೆ ನಿಮ್ಮ ಕೆಪಾಸಿಟಿಗೆ ಅದನ್ನು ಅರ್ಗಿಸ್ಕೊಳಕ್ಕೆ ಆಗಲ್ಲ. ನೀವು ಡೈಜೆಸ್ಟ್ ಮಾಡ್ಕೊಳ್ಳಿ. 4 ಉತ್ತರ ಹೇಳಬೇಕಾಗುತ್ತೆ. ನಾನು ಏನು ಮಾಡಲಿ? ಹಾಂ, ನೋಡ್ಕೊಳ್ಳಿ ಕಡೆ. ಸ್ವಸ್ಥಾನ ಗುಣಸ್ಥಾನ ಆಗುತ್ತೆ. ಅಪ್ರಮತ್ತ ವಿರತ 7ನೇ ಗುಣಸ್ಥಾನ ಅಪ್ರಮತ್ತ ವಿರತ. ಆ ಅಪ್ರಮತ್ತ ವಿರತದಲ್ಲಿ 2 ಭೇದ ಇದೆ. ಸ್ವಸ್ಥಾನ ಅಪ್ರಮತ್ತ ವಿರತ, ಸಾತಿಶಯ ಅಪ್ರಮತ್ತ ವಿರತ. ಸ್ವಸ್ಥಾನ ಅಪ್ರಮತ್ತ ವಿರತ ಇರೋವರೆಗೆ ಮತ್ತೆ ಮಧ್ಯೆ 6ನೇ ಗುಣಸ್ಥಾನ 7ನೇ ಗುಣಸ್ಥಾನ, 6ನೇ ಗುಣಸ್ಥಾನ 7ನೇ ಗುಣಸ್ಥಾನ ಬರ್ತಿ ಹೋಗ್ತಾ ಇರುತ್ತೆ. 6ನೇ ಗುಣಸ್ಥಾನಕ್ಕೆ ಬಂದಾಗ ಉಪದೇಶ ಕೊಡ್ತಾರೆ, ಆಹಾರಕ್ಕೆ ಬರ್ತಾರೆ, ದೇವ್ರ ದರ್ಶನ ಮಾಡ್ತಾರೆ, ವಿಹಾರ ಮಾಡ್ತಾರೆ, ನಿಹಾರ ಮಾಡ್ತಾರೆ, ಅದೆಲ್ಲವುದು ನಡೆಯುತ್ತೆ. ಆದರೆ ಸಾತಿಶಯ ಇದಕ್ಕೆ ಹೋದ ಮೇಲೆ ಅವ್ರು ಕೆಳಗಿಳಿಯಲ್ಲ, ಆಮೇಲೆ ಮೇಲ್ಮೇಲೆ ಇರ್ತಾ ಹಾಗೆ. ನಾನು ಪುಣ್ಯ ಮಾಡಿದ್ದೀನಿ ಇವತ್ತು. ಹಾಂ, ಇನ್ನೂ 10 ನಿಮಿಷ ಇದೆ, ಚಿಂತೆ ಮಾಡಿ. ಹಾಂ, ಆಯಿತಾ? ಇವಾಗ ಇಷ್ಟು ಓದಿದ್ದೀರಾ, ನಾಳೆಯಿಂದ ಜ್ಞಾನದಿಂದ ಓದೋರಂತೆ. ಇವತ್ತು ನೋಡ್ಕೊಳ್ಳಿ. ನಿನ್ನೆ ಜೀವ ಸಮಾಸ ಹೇಳಿದ್ದೆ, ಇವತ್ತು ಪರ್ಯಾಪ್ತಿ ಹೇಳ್ತಾ ಇದ್ದೀನಿ. ಪರ್ಯಾಪ್ತಿ 6 ಇದೆ. ಪರ್ಯಾಪ್ತಿಯಲ್ಲಿ ಆಹಾರ ಪರ್ಯಾಪ್ತಿ, ಶರೀರ ಪೇಜ್ ನಂಬರ್ 10 ಆಹಾರ ಪರ್ಯಾಪ್ತಿ. ನಿನ್ನೆ ಜೀವ ಸಮಾಸ ಹೇಳಿದ್ದೆ. ಪೃಥ್ವಿಕಾಯ ಪೃಥ್ವಿಕಾಯ ಸೂಕ್ಷ್ಮ ಬಾದರ, ಜಲಕಾಯ ಸೂಕ್ಷ್ಮ ಬಾದರ, ಅಗ್ನಿಕಾಯ ಸೂಕ್ಷ್ಮ ಬಾದರ, ವಾಯುಕಾಯ ಸೂಕ್ಷ್ಮ ಬಾದರ. ಸಪ್ರತಿಷ್ಠ ಪ್ರತ್ಯೇಕ ವನಸ್ಪತಿ, ಅಪ್ರತಿಷ್ಠ ಪ್ರತ್ಯೇಕ ವನಸ್ಪತಿ. ನಿತ್ಯ ನಿಗೋಧ ಸೂಕ್ಷ್ಮ ಬಾದರ, ಇತರ ನಿಗೋಧ ಸೂಕ್ಷ್ಮ ಬಾದರ. ದ್ವಿಂದ್ರಿಯ, ತ್ರಿಇಂದ್ರಿಯ, ಚತುರಿಂದ್ರಿಯ, ಅಸಂಜ್ಞಿ ಪಂಚೇಂದ್ರಿಯ. ಇಷ್ಟು ಜೀವದ್ದು ಗುಣಸ್ಥಾನ ಒಂದೇ ಇರುತ್ತೆ. ಸಂಜ್ಞಿ ಪಂಚೇಂದ್ರಿಯದ ಗುಣಸ್ಥಾನ 1ರಿಂದ 14 ಇರುತ್ತೆ. ಜೀವ ಸಮಾಸ ಒಟ್ಟು 19 ಜೀವ ಸಮಾಸ ಇದೆ. ಇನ್ನು ಪರ್ಯಾಪ್ತಿ ಅಂದ್ರೇನು? ಈಗ ಯಾವುದೇ ಒಂದು ಕೆಲಸ ಮಾಡಬೇಕಪ್ಪ, ಒಂದು ಕೆಲಸ ಮಾಡಬೇಕು ಅಂದರೆ ಈಗ ನೋಡು, ನೀನು ಎಸ್ಸೆ ಬರಿಬೇಕು, ಒಂದು ಪ್ರಬಂಧ ಬರಿಬೇಕು ಅಂದರೆ ಏನು ಬೇಕು ನಿಮಗೆ? ಮೊದಲು ಟಾಪಿಕ್ ಬೇಕು. ಟಾಪಿಕ್ ಆದಮೇಲೆ ಹಾಳೆ ಬೇಕು, ಪೆನ್ ಬೇಕು, ಅದನ್ನೆಲ್ಲ ಇಟ್ಕೋಬೇಕು. ಆಮೇಲೆ ಆ ಟಾಪಿಕ್ಕಿನ ಅರ್ಥ ಆಗಬೇಕು, ಅದನ್ನು ಅರ್ಥ ಮಾಡ್ಕೋಬೇಕು.
ಅದರಲ್ಲಿ ಒಳ್ಳೆಯದೆಷ್ಟಿದೆ ಕೆಟ್ಟದ್ದೆಷ್ಟಿದೆ ಆ ಟಾಪಿಕನ್ನು ಅರ್ಥ ಮಾಡ್ಕೊಂಡು ಹಾಗಂದ್ರೆ ಏನು. ಜಲಾಶಯ ಅಂತ ಒಂದು ಹೆಸರು ಕೊಟ್ರಪ್ಪ. ಜಲಾಶಯ ಅಂತ ಒಂದು ಹೆಸರು ಕೊಟ್ಟರು, ರಿಸರ್ವಾಯರ್ ಇಂಗ್ಲೀಷಲ್ಲಿ ಕೊಟ್ಟರು. ಅಂದರೆ ಅದರ ಅರ್ಥ ಬೇಕಲ್ಲ. ಹಾಗಂದ್ರೆ ಏನು ಆ ಜಲಾಶಯ. ಹಾಗೆ ಎಲ್ಲ ತಿಳ್ಕೊಂಡ್ಮೇಲೆ ಅದಕ್ಕೆಲ್ಲ ಏನಂತ ಹಾಗೆ ಇಲ್ಲಿ ಈಗ ನಾವು ಮನುಷ್ಯರಾಗಿದ್ದೀವಿ, ನಾವೆಲ್ಲ ಮನುಷ್ಯರಿದ್ದೀವಿ. ಮನುಷ್ಯರಾದ್ಮೇಲೆ ಈಗ ನಾವು ಗುರುಗಳ ಸೇವೆ ಮಾಡ್ತಿದ್ದೀವಿ, ಆಹಾರ ದಾನ ಮಾಡ್ತಿದ್ದೀವಿ, ಸ್ವಾಧ್ಯಾಯ ಮಾಡ್ತಿದ್ದೀವಿ, ಜಪ ಮಾಡ್ತಿದ್ದೀವಿ, ಏನೋ ಒಂದು ಸಣ್ಣ ಪುಟ್ಟ ನಿಯಮ ತೊಗೊಂಡು ಎಲ್ಲ ಪಾಲಿಸ್ತಾ ಇದ್ದೀವಿ, ಎಲ್ಲ ಮಾಡ್ತಾಯಿದ್ವಿ. ಭಾನುವಾರ ರಜಾ ಸಿಕ್ಕಿದಾಗಲಾದರೂ ಬಂದು ಅಭಿಷೇಕ ಎಲ್ಲ ಮಾಡ್ತಾಯಿದ್ವಿ. ಈ ವ್ರತ ಮಾಡ್ತಿದ್ದ ಯಾರು ವ್ರತ ಏನ ಕಾಗೆ ಮಾಂಸ ಬಿಡೋದು ಕೂಡ ಒಂದು ನಿಯಮ ಇದೆ. ಆ ನಿಯಮನ ಮಾಡಿದ ಮೇಲೆ ಅವನಿಗೇನಾಗುತ್ತೆ, ದೇವಗತಿ ಪ್ರಾಪ್ತಿಯಾಗುತ್ತೆ. ಆ ದೇವಗತಿಯಲ್ಲಿ ಹೋದಾಗ ಈಗ ಮನುಷ್ಯಗತಿ ಮುಗೀತು, ಆಯಸ್ಸು ಮುಗೀತು, ಈಗ ದೇವಗತಿಗೆ ಹೋಗಬೇಕು. ಮನುಷ್ಯಗತಿ ಮುಗಿದಿದೆ, ದೇವಗತಿಗೆ ಹೋಗೋ ಮಧ್ಯದಲ್ಲಿ ದೇವಗತಿನಲ್ಲಿ ಆ ಶರೀರವನ್ನು ಪಡ್ಕೊಳ್ಳೋಕ್ಕೆ ಏನೇನು ಬೇಕೋ ಆ ಕಾರ್ಮಣ ವರ್ಗಣಗಳನ್ನು, ಈಗ ಹೆಂಗೆ ಮನೆ ಕಟ್ಟಬೇಕು ಅಂದರೆ ಸಿಮೆಂಟ್ ಬೇಕು, ಇಟ್ಟಿಗೆ ಬೇಕು, ಬಾರ್ ಬೇಕು, ಆಮೇಲೆ ಕಬ್ಬಿಣ ಬೇಕು, ಅದೆಲ್ಲ ಬೇಕು, ಏನೇನು ಬೇಕು ಸಾಮಾನು, ಹೇಗೆ ಅದನ್ನೆಲ್ಲ ಅಂತ ಅನ್ಕೋತೀವಿ. ಹಾಗೆ ಮುಂದಿನ ಶರೀರವನ್ನು ಪಡ್ಕೊಳ್ಳೋದಕ್ಕೆ ಮುಂದಿನ ಶರೀರವನ್ನು ಮುಂದಿನ ಶರೀರ ರಚನೆ ಆಗಬೇಕಂದ್ರೆ ಆ ರಚನೆಗೆ ಏನೇನು ಬೇಕಾ ಅದನ್ನೆಲ್ಲದನ್ನು ಜೀವ ಏನು ಮಾಡುತ್ತೆ, ಹೋಗೋ ಮಧ್ಯದಲ್ಲಿ ಈ ಶರೀರ ಬಿಟ್ಟಿದೆ, ಇನ್ನೊಂದು ಶರೀರ ಹೋಗಬೇಕು, ಅದರ ಮಧ್ಯದಲ್ಲಿ ಅದು ಎಲ್ಲದನ್ನು ಅಬ್ಸರ್ವ್ ಮಾಡಿಕೊಳ್ಳುತ್ತೆ, ತನ್ನ ಕಡೆಗೆ ಆಕರ್ಷಣೆ ಮಾಡ್ಕೊಳ್ಳುತ್ತೆ. ಎಲ್ಲ ನಮ್ಮ ಸುತ್ತಮುತ್ತನೇ ಇದೆ, ನಮ್ಮ ಸುತ್ತಮುತ್ತನೇ ಇದೆ, ನಮ್ಮ ಸುತ್ತ ಇದೆ, ನಮ್ಮ ಕಣ್ಣಿಗೆ ಕಾಣಲ್ಲ. ಹೇಗೆ ಆತ್ಮ ಕಾಣಿಸ್ತಾ ಇಲ್ವ ನಿಮಗೆ, ಹಾಗೆಯೇ ಕರ್ಮಗಳ ಪರಮಾಣುಗಳಿದೆಯಲ್ಲ ಆ ವರ್ಗಣಗಳು, ಅದು ಕೂಡ ನಮ್ಮ ಕಣ್ಣಿಗೆ ಕಾಣಿಸ್ತಿಲ್ಲ. ಅರೆ ನಮ್ಮ ಭಾವನೆಗೆ ತಕ್ಕಾಗಿ ಅವು ನಮ್ಮ ಹತ್ರ ಅಟ್ರ್ಯಾಕ್ಟ್ ಆಗ್ತಾ ಇರುತ್ತೆ, ಪ್ರತಿ ಕ್ಷಣ ಅಟ್ರ್ಯಾಕ್ಟ್ ಆಗ್ತಾ ಇರುತ್ತೆ. ಅದಕ್ಕೆ ನಿಮ್ಗೆ ಹೇಳ್ತಿದ್ದೀನಿ, ನೀವು ಪಾಠಶಾಲೆಗೆ ಬರ್ತೀವಿ, ಹೌದು, ಪ್ರತಿ ಕ್ಷಣ ಆಯು ಕರ್ಮ ಒಂದು ಬಿಟ್ಟು ಮಿಕ್ಕಿದ್ದೆಲ್ಲೂ ಜ್ಞಾನಾವರ್ಣ್ಯ, ದರ್ಶನಾವರ್ಣ್ಯ, ವೇದನೀಯ, ಮೋಹನೀಯ, ಆಯು, ನಾಮ, ಗೋತ್ರ, ಆಯು ಬಿಡಿ ಮಿಕ್ಕೆಲ್ಲದೂ ಕೂಡ ಪ್ರತಿ ಕ್ಷಣ ಬಂದಾಗ್ತಾ ಇರುತ್ತೆ. ಪ್ರತಿ ಕ್ಷಣ ನಮ್ಮ ಕಡೆಗೆ ಅಟ್ರ್ಯಾಕ್ಟ್ ಆಗ್ತೈತೆ, ನಮ್ಮ ಭಾವನೆಗೆ ತಕ್ಕ. ಅದಕ್ಕೆ ನಾನು ನಿಮ್ಗೆ ಹೇಳ್ತೀನಿ, ಹೊರಗಡೆ ಎಲ್ಲರೂ ಏನು ಮಾಡ್ತಾರೆ ಹಾಗೆ ನೀವು ಮಾಡಬೇಡ್ರಿ, ಮಂಗನಂಗೆ ಆಡಬೇಡ್ರಿ. ಮನುಷ್ಯರಂಗೆ ಆಡಿದ್ರೇ ನಿಮ್ಗೆ ಮತ್ತೆ ಮುಂದಿನ ಸಲ ಮತ್ತೆ ಮನುಷ್ಯ ಜನ್ಮ ಸಿಗಬಹುದು. ಇಲ್ಲ ಅಂದರೆ ಎಲ್ಲಿ ಹೋಗಿ ಮತ್ತೆ ನಿಗೋದಕ್ಕೆ ಹೋದ್ರಿಂದ ಅಲ್ಲಿಂದ ಹೊರಗೆ ಬರಲ್ಲ. ಹಾಂ, ಅದಕ್ಕೇನೆ ಕೇಳಿ, ಆಹಾರ ಪರ್ಯಾಪ್ತಿ ಅಂತಂದರೆ ಮುಂದಿನ ಶರೀರವನ್ನು ಪಡ್ಕೊಳ್ಳೋಕ್ಕೆ ಬೇಕಾದಂತಹ ಕಾರ್ಮಣ ವರ್ಗಣಗಳನ್ನು ಅಟ್ರ್ಯಾಕ್ಟ್ ಮಾಡ್ಕೊತು. ಆಮೇಲೆ ಕಾರ್ಮಣ ವರ್ಗಗಳಿಗೆ ಬಂದ ಮೇಲೆ ಅದೇನು ಮಾಡುತ್ತೆ, ಶರೀರ ರಚನೆಗೆ ಏನೇನು ಬೇಕು, ದೇವಗತಿ ಆದರೆ ವೈಕರಿಕ ಶರೀರ ರಚನೆಗೆ ಏನು ಬೇಕು ಆ ಕರ್ಮ ವರ್ಗಗಳನ್ನು ಅಟ್ರ್ಯಾಕ್ಟ್ ಮಾಡ್ಕೊಳ್ತೆ. ಆಮೇಲೆ ಅಲ್ಲೂ ಇಂದ್ರಿಯಗಳಿದೆ, 5 ಇಂದ್ರಿಯ ಇರುತ್ತೆ ದೇವತೆಗಳು, ಆ 5 ಇಂದ್ರಿಯಗಳನ್ನ ಅಟ್ರ್ಯಾಕ್ಟ್ ಮಾಡ್ಕೊಳ್ಳುತ್ತೆ. ಆಮೇಲೆ ಶ್ವಾಸೋಚ್ಛ್ವಾಸ, ಎಲ್ಲ ಕಡೆಯೂ ಎಲ್ಲ ಜೀವಿಗಳು ಉಸಿರಾಟ ಆಡ್ತಾ ಇವೆ. ಈವನ್ ದ ಪ್ಲ್ಯಾಂಟ್ಸ್ ವಿಲ್ ರೆಸ್ಪಿರೇಟ್. ಗಿಡ ಮರಗಳು ಕೂಡ ಉಸಿರಾಡುತ್ತೆ. ಆ ಶ್ವಾಸೋಚ್ಛ್ವಾಸ ಅನ್ನುವಂಥ ಇದನ್ನು ಅಟ್ರ್ಯಾಕ್ಟ್ ಮಾಡ್ಕೊಳ್ಳುತ್ತೆ, ತನ್ನ ಕಡೆಗೆ ಅಟ್ರ್ಯಾಕ್ಟ್ ಮಾಡ್ಕೊಳುತ್ತೆ. ಆಮೇಲೆ ಭಾಷಾ ಸಮಿತಿ, ಮಾತಾಡೋಕ್ಕೆ ಏನು ಬೇಕೋ ಆ ಇದನ್ನು ವೋಕಲ್ ಕಾರ್ಡ್, ವಾಯ್ಸ್, ಅದನ್ನೆಲ್ಲ ತನ್ನ ಕಡೆಗೆ ಅಟ್ರ್ಯಾಕ್ಟ್ ಮಾಡ್ಕೊಳ್ಳುತ್ತೆ. ಮತ್ತು ಮನಃಪರ್ಯಾಪ್ತಿ, ಆಮೇಲೆ ಪಂಚೇಂದ್ರಿಯ ಜೀವ ಆದರೆ ಮನಃಪರ್ಯಾಪ್ತಿಯನ್ನು ಕೂಡ ತನ್ನ ಕಡೆಗೆ ಅಟ್ರ್ಯಾಕ್ಟ್. ಈ 6 ಕೂಡ ಪೂರ್ಣ ಆದರೆ ಆ ಜೀವ ಸಂಪೂರ್ಣವಾಗಿ ಆರೋಗ್ಯವಂತ ಮನುಷ್ಯನಾಗಿ ಹುಟ್ಟುತ್ತಾನೆ. ಇದು ಜನ್ಮ ಪಡ್ಕೊಳ್ಳೋಕೆ ಮುಂಚೆ ಕಂಪ್ಲೀಟ್ ಆಗಲಿಲ್ಲ ಅಂದರೆ, ಈಗ ಕುಂಟರು, ಕುರುಡ್ರು, ಕಿವಿ ಇಲ್ದವರು ಇದೆಲ್ಲ ಹೊರಗಡೆದೆಲ್ಲ ಮೂಗೆಲ್ಲ ಚೊಟ್ಟ ಪಟ್ಟ ಎಲ್ಲ ಏನೇನಾಗಿರುತ್ತೆ, ಕಡಿಮೆ ಇರುತ್ತೆ, ಏನೋ ಬರ್ತಾನೆ. ಯಾಕೆಂದರೆ ಆ ಇಂದ್ರಿಯ ಪರ್ಯಾಪ್ತಿ ಕಂಪ್ಲೀಟ್ ಆಗಲಿಲ್ಲ. ಅದರಿಂದ 5 ಇಂದ್ರಿಯಗಳಲ್ಲಿ ಯಾವುದು ಇಂದ್ರಿಯ ಕಂಪ್ಲೀಟ್ ಆಗಿಲ್ಲ ಅದು ಚೊಟ್ಟಿಗೆ ಪುಟ್ಟಿಗೆ ಸಣ್ಣಗೆ ಹಂಗೆ ಆಗ್ತದೆ. ಕಣ್ಣು ಕಂಪ್ಲೀಟ್ ಆಗಲಿಲ್ಲ, ಚಕ್ಷು ಇಂದ್ರಿಯದ ಇದು ಕಂಪ್ಲೀಟ್ ಆಗಲಿಲ್ಲ, ಕಣ್ಣು ಚಿಕ್ಕದಿರುತ್ತೆ, ಮೂಗು ಹಾಂ, ಹೆಂಗೆಂಗೋ ಎಲ್ಲದೂ ಕೂಡ ಪ್ರತಿಯೊಂದು ಕೇಳ್ಕೊಳ್ಳಿ. ಹಾಗೆ ಶರೀರ ಸರಿ ಕಂಪ್ಲೀಟ್ ಆಗಲಿಲ್ಲ, ಇವಾಗ ಕೈ ಪೂರ್ಣ ಆಗಿಲ್ಲ, ಯಾಕೆಂದರೆ ಆ ಶರೀರ ಪರ್ಯಾಪ್ತಿ ಕಂಪ್ಲೀಟ್ ಆಗಲಿಲ್ಲ. ಹುಟ್ಟೋದಕ್ಕೆ ಮುಂಚೆ ಅದನ್ನು ಸಂಪೂರ್ಣ ಪಡ್ಕೊಳ್ಳೋದಕ್ಕೆ
ಕರ್ಮಗಳ ಇದಿರುತ್ತದೆಲ್ಲ. ಹೀಗೆ ಈ 5 ಪರ್ಯಾಪ್ತಿ ಸಂಪೂರ್ಣ ಪಡ್ಕೊಂಡ ಈ ಪರ್ಯಾಪ್ತಿಗಳು ಯಾವುದೇ ಗತಿನಲ್ಲಿ ಹೋದ್ರೂ ಆ ಗತಿಗೆ ತಕ್ಕ ಹಾಗೆ ಪರ್ಯಾಪ್ತಿ ಕಂಪ್ಲೀಟ್ ಆಗಿದ್ದರೆ ಮಾತ್ರ ಜೀವ ಸಂಪೂರ್ಣವಾಗಿದ್ದಾಗಿರುತ್ತೆ. ಅದು ಕಂಪ್ಲೀಟ್ ಆಗಲಿಲ್ಲ ಅಂದರೆ ಅದು ಮತ್ತೆ ದೊಡ್ಡ ಕಥೆ. ಪರ್ಯಾಪ್ತಿ ಲಬ್ಧಿ ಪರ್ಯಾಪ್ತಿ ಮತ್ತೆ ಅದರಲ್ಲಿ ಭೇದ ಇದೆ. ನಾನು ಎಲ್ಲಿ ಹೇಳಿ ಕಾಪಾಡುತ್ತಂದೆ ನನ್ನ ಇದರಲ್ಲಿ ಸದ್ಯಕ್ಕೆ ಪರ್ಯಾಪ್ತಿ 6 ಇದೆ. ಅದರಲ್ಲಿ ಮೊದಲನೇದು ಆಹಾರ ಪರ್ಯಾಪ್ತಿ, ಅದರ ಗುಣಸ್ಥಾನ 1ರಿಂದ 14. ಶರೀರ ಮುನಿಗಳು ನಾವು ಎಲ್ಲರೂ ಕೂಡ ನೀವು ತಪ್ಪು ಮಾಡಲಿಲ್ಲ ಹೇಳಿದ ಮಾತು ಕೇಳಿದ್ರಿ. ಗುಟ್ಕಾ, ಬೀಡಿ, ಸಿಗರೇಟ್, ಸಾರಾಯಿ ಮತ್ತು ಅಂಗಡಿ ತಿಂಡಿ ಇವೆಲ್ಲದನ್ನು ಆಸೆ ಪಡಲಿಲ್ಲ, ಶುದ್ಧವಾದ ಊಟ ಮಾಡ್ಕೊಂಡಿದ್ದೀರಾ, ಶುದ್ಧ ಸಸ್ಯಾಹಾರಿಯಾಗಿ ಬದುಕ್ತಿದ್ದೀರಾ ಅಂತ ಅಂದರೆ ಆಗ ನೀವು ಕೂಡ ದೇವಗತಿಗೆ ಹೋಗ್ತೀರಾ, ಬೇರೆ ಗತಿ ಸಿಗಲ್ಲ. ನೀವು ಕೂಡ ದೇವಗತಿ. ಈ ಸಮಯದಲ್ಲಿ ದೇವಗತಿಗೆ ಹೋಗೋದು ಭಾಳ ಒಳ್ಳೆ. ಮುಂದೆ ಬರುವಂಥ ಕಾಲ ಏನಿದೆ ಭಾಳ ಕೆಟ್ಟ ಕಾಲ ಇದೆ. ಮುನಿಗಳು ಪದ್ಮಾವತಿ ನೋಡಮ್ಮ, ಅದು ಕೂಡ ದೇವಗತಿಗೆ ಕಾರಣ ಆಗುತ್ತೆ. ಅದೇ ನೋಡು, ದೇವಗತಿ ಇಲ್ಲೇ ಹೆಂಗೆ, ಇಲ್ಲಿ ಮನುಷ್ಯ ಲೋಕದಲ್ಲಿ ಹೆಂಗೆ ನಾವೆಲ್ಲ ಜೈನರು, ಕ್ಷತ್ರಿಯರು, ವೈಶ್ಯರು, ಬ್ರಾಹ್ಮಣರು, ನಾವು 4 ಜಾತಿಯವರು ಎಲ್ಲ ಕೂತ್ಕೊಂಡು ಎಲ್ಲೇ ಆದ್ರೂ ಮಾತಾಡಿಸ್ತೀವಿ, ಎಲ್ಲ ಮಾಡ್ತೀವಿ. ಆದರೆ ಬೇರೆ ಕೀಳು ಜಾತಿಯವರು ಏನೇನಿದ್ದಾರೆ ಅವ್ರುಗಳು ಆಫೀಸಲ್ಲಿ ಏನಾದ್ರು ದೊಡ್ಡ ಆಫೀಸರ್ ಆಗಿಬಿಟ್ಟಿದ್ದಾರೆ ಅಂದರೆ ಅವ್ರ ಜೊತೆ ಮಾತಾಡಬೇಕಂತ ಜಾಸ್ತಿ ಬೇರೆ. ಇಲ್ಲಾಂದರೆ ದಿನ ಕಸ ಎತ್ತಾಕೊಳ್ಳೋಕ್ಕೆ ಅದಕ್ಕೆಲ್ಲ ಬರ್ತಾರೆ. ಅವರನ್ನೆಲ್ಲ ಯಾರು ಮಾತಾಡಿಸ್ತೀರಾ? ಅವರನ್ನು ಸಂಬಂಧ ಇಟ್ಕೋಬಾರ್ದು. ಅಂಥದ್ದು ವೆಂತರ ದೇವ, ಭವನ್ವಾಸಿ ದೇವ, ಜ್ಯೋತಿಷ್ಕ ದೇವ, ಅಂಥ ದೇವ. ಇಲ್ಲಿ ಹೆಂಗೆ ಸಂಬಂಧ ಇಟ್ಕೋಬಾರ್ದು ಅಂತಿರೋ ಜಾತಿ ಹಾಗೆ ದೇವ ದುರ್ಗತಿ ಅಂತ ಹೇಳಿದ್ದಾರೆ. ಯಾರು ಬೇಡದ್ದೆಲ್ಲ ಮಾಡ್ತಾರೆ ದೇವಶಾಸ್ತ್ರ ಗುರು ಬಿಟ್ಟು, ಅವರೆಲ್ಲ ಈ 3 ದೇವಗಳಲ್ಲಿ ಹುಟ್ಟುತ್ತಾರೆ. ಯಾರು ದೇವಶಾಸ್ತ್ರ ಗುರು ಅಷ್ಟೇ ಮಾಡ್ತಾರೆ ಮತ್ತು ಶುದ್ಧವಾದ ಆಹಾರ ಇದೆಲ್ಲ ಮಾಡ್ತಾರೆ, ಅವರ ನಿಯಮದಿಂದ ಸ್ವರ್ಗದಲ್ಲಿ ಮೇಲೆ ದೇವರಾಗ್ತಾರೆ. ಅಲ್ಲ, ಅದಕ್ಕೆ ದುರ್ಗತಿ ಅಂತ ಹೇಳಿದ್ದಾರೆ. ಅಲ್ಲೂ ಇದೆ ಮೇಲು ಕೀಳು ಅನ್ನೋದು, ಅಲ್ಲೂ ಜಾತಿ ಇದೆ. ದೇವಗತಿ ಸ್ವರ್ಗದಲ್ಲಿ ಹುಟ್ಟಿರೂ ಅಲ್ಲೂ ಏನು ಪೂರ ಕೇಳ್ಕೊಳ್ಳಿ, ಅಲ್ಲೂ ಕೂಡ ಬಾಗಿಲು ಕಾಯೋರು ದ್ವಾರಪಾಲಕರಿದ್ದಾರೆ. ಅವ್ರು ಒಳಗಡೆ ಹೋಗೋದೆಲ್ಲ ಇಂದ್ರನ ಸಭೆಗೆ. ಅಲ್ಲೂ ಕೂಡ ಎಲ್ಲ ಕಿಲ್ಬಿಷಿಕ ಅಂತೆಲ್ಲ ಇದ್ದಾರೆ. ಆ ಜಾತಿನಲ್ಲಿ ಹೋಗಿ ಹುಟ್ಟುತ್ತಾರೆ. ನೀವು ಎಷ್ಟು ತಪ್ಪು ಮಾಡ್ತೀರಾ ಅಷ್ಟಲ್ಲಿ ದೇವಗತಿ ಅಂತೂ ಸಿಗುತ್ತೆ. ಆದರೆ ಅಲ್ಲೂ ಕೂಡ ಮೇಲು ಕೀಳು ಅಂತ ಇದೆ. ದೇವರ ಸಭೆ ಹೈಯೆಸ್ಟ್. ಮುನಿಗಳು ಶುದ್ಧವಾಗಿ ಪಾಸಿದ್ರೆ ಅವರು ಇಂದ್ರರು ಆಗ್ತಾರೆ. ಇಂದ್ರ ಆಗಬೇಕಂದ್ರೆ ಮುನಿ ಆಗಬೇಕು. ಮುನಿ ಆಗಿ ಶುದ್ಧ ತಪಸ್ಸನ್ನು ಮಾಡಿ ತಪ್ಪನ್ನು ಮಾಡಲ್ಲ, ಸಿಟ್ಟು ಮಾಡ್ಕೊಳ್ಳಲ್ಲ, ಶಾಂತ ಸ್ವಭಾವ ಇದ್ದಾರೆ, ನಾಲ್ಗೆ ರುಚಿ ಹೆಚ್ಚಿಲ್ಲ, ಹಾಗೆಲ್ಲ ಇದೆ. ಶಾಂತ ಇದೆಲ್ಲ ಎಷ್ಟು ಚೆನ್ನಾಗಿ, ಎಷ್ಟು ಚಲೋ. ಏನೇನು ಮಹಾಪಾಪ. ಅವ್ರ ನರಕಕ್ಕೆ ಹೋಗೋದು, ಬೇರೆ ಗತಿ ಇಲ್ಲ ಅವರಿಗೆ. ಯಾಕೆಂದರೆ ನೋಡು,